ನೋಡ್ರಿ, ನಮ್ಮ ನಾಯಕರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿಕೊಂಡು ನಾವು ಈಗಾಗಲೇ ಒಂದು ಸಾರಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಭೆ ಕೂಡ ನಡೆದಿದೆ. ತಮ್ಮ ಗಮನಕ್ಕಿದೆ, ಎಲ್ಲ ಮಾತುಕತೆ ಆಗಿದೆ. ಸ್ವಲ್ಪ ಅಸಮಾಧಾನದಿಂದ ಹೊರಗೆ ಬರಬೇಕು ಅಷ್ಟೇ. ಅವರು ಮಾತಾಡಿಸ್ತಾರೆ, ಅವರು ಬರ್ತಾರೆ, ನಾವು ಅವರು ಕೂಡಿದ್ದೀವಿ, ಮಾತಾಡಿದ್ದೀವಿ. ಯಾರು ಏನು ವ್ಯತ್ಯಾಸ ಇರೋದಿಲ್ಲ. ಲೋಕಸಭಾ ಗೆಲ್ಲಕ್ಕೆ ಕಾಂಗ್ರೆಸ್ಗೆ ಹೊರಗಿನ ಅಭ್ಯರ್ಥಿ ಬೇಕಾಗಿತ್ತು. ನೋಡ್ರಿ, ಅದು ಅಭ್ಯರ್ಥಿ ಬೇಕಾಗಿತ್ತು ಬೇಡಾಗಿತ್ತು ಅದು ನಮ್ಮ ಜಿಲ್ಲೆಯ ನಾಯಕರು ಹೇಳಬೇಕು. ಅದನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗಾಗಲೇ ಪಕ್ಷದ ನಿರ್ಣಯ ಅಂತಿಮ ನಿರ್ಣಯ. ಅದನ್ನು ಅವ್ರ ನಿರ್ಣಯ ನಮ್ಮ ನಿರ್ಣಯ. ನೋಡ್ರಿ, ನಮ್ಮ ನಾಯಕರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿಕೊಂಡು ನಾವು ಈಗಾಗಲೇ ಒಂದು ಸಾರಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಭೆ ಕೂಡ ನಡೆದಿದೆ. ತಮ್ಮ ಗಮನಕ್ಕಿದೆ, ಎಲ್ಲ ಮಾತುಕತೆ ಆಗಿದೆ. ಸ್ವಲ್ಪ ಅಸಮಾಧಾನದಿಂದ ಹೊರಗೆ ಬರಬೇಕು ಅಷ್ಟೇ. ಅವರು ಮಾತಾಡಿಸ್ತಾರೆ, ಅವರು ಬರ್ತಾರೆ, ನಾವು ಅವರು ಕೂಡಿದ್ದೀವಿ, ಮಾತಾಡಿದ್ದೀವಿ. ಯಾರು ಏನು ವ್ಯತ್ಯಾಸ ಇರೋದಿಲ್ಲ. ಲೋಕಸಭಾ ಗೆಲ್ಲಕ್ಕೆ ಕಾಂಗ್ರೆಸ್ಗೆ ಹೊರಗಿನ ಅಭ್ಯರ್ಥಿ ಬೇಕಾಗಿತ್ತು. ನೋಡ್ರಿ, ಅದು ಅಭ್ಯರ್ಥಿ ಬೇಕಾಗಿತ್ತು ಬೇಡಾಗಿತ್ತು ಅದು ನಮ್ಮ ಜಿಲ್ಲೆಯ ನಾಯಕರು ಹೇಳಬೇಕು. ಅದನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗಾಗಲೇ ಪಕ್ಷದ ನಿರ್ಣಯ ಅಂತಿಮ ನಿರ್ಣಯ. ಅದನ್ನು ಅವ್ರ ನಿರ್ಣಯ ನಮ್ಮ ನಿರ್ಣಯ. ಸರ್, ಈಗ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಬ್ಬರು ತಮ್ಮ ವಿರುದ್ಧ